ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಅದ್ಭುತವಾದಂಥ ಅಗೆವಿರುವಂಥದ್ದು, ಕಲ್ಲಿನಲ್ಲಿ ಮಾಡಿರುವಂಥ ಅಗೆವಿರುವಂಥದ್ದು. ನಾವೀಗ ಮಿನಿ ಬಾಂಬೆ ಅಥವಾ ಸೈನ್ಸ್ ಸಿಟಿ, ಆಯಿಲ್ ಸಿಟಿ ಅಂತ ಬೇರೆ ಬೇರೆ ಹೆಸರುಗಳಿಂದ ಕರೆಯುವಂಥ ಚಳ್ಳಕೆರೆ ಅನ್ನೋ ಒಂದು ಊರು ನಮ್ಮ ಚಿತ್ರದುರ್ಗ ಭಾಗದಲ್ಲಿ ಭಾಳ ಪ್ರಸಿದ್ಧಿಯಾದಂಥ ಒಂದು ಏನು ಊರಿದೆಯಾ, ಆ ಊರಿಗೆ ಮೂಲತಃ ಚಳ್ಳಕೆರೆ ಅಂತ ಹೆಸರು ಬರಲಿಕ್ಕೆ ಕಾರಣ ಈ ಬಂಡೆ ಕೆಳಭಾಗದಲ್ಲಿದ್ದಂಥ ಚಳ್ಳಕೆರಮ್ಮನ ಒಂದು ಹೆಸರಿಂದನೂ, ಆ ಭಾಗದಲ್ಲಿ ನೆಲೆಸಿರುವಂಥ ಜನಗಳಿಂದನೂ ಆ ಭಾಗಕ್ಕೆ ಚಳ್ಳಕೆರೆ ಅಂತಲೂ ಬಂದಿರ್ಬೋದು ಅನ್ನೋ ಒಂದು ಮಾಹಿತಿಯನ್ನು ನಾವು ಕೊಡ್ಬೋದಾಗಿದೆ. ನೋಡಿ, ಈ ಭಾಗದಿಂದ ಈ ಭಾಗದವರೆಗೂ ಹೆಬ್ಬಂಡೆಯ ಮೇಲ್ಭಾಗದಲ್ಲಿ ಶ್ರೀ ತಾಯಿ ಚಳ್ಳಕೆರಮ್ಮನ ದೇವಸ್ಥಾನವನ್ನು ನಮ್ಮ ಕಲ್ಲಿನ ಕೋಟೆ ಒಳಗಡೆನೂ ಸಹ ಮಾಡಿರುವಂಥ ಕುರುಹುಗಳನ್ನು ನಾವು ನೋಡ್ಬೋದು. ನೋಡಿ, ಶ್ರೀ ಚಳ್ಳಕೆರಮ್ಮನ ಪಾದುಕೆ ದೇವಸ್ಥಾನ ಇತ್ತು ಅನ್ನೋ ಒಂದು ಕುರುಹನ್ನು ನಾವು ಈ ಹೆಬ್ಬಂಡೆ ಮೇಲ್ಗಡೆ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಚಳ್ಳಕೆರಮ್ಮನ ದೇವಸ್ಥಾನ ಇತ್ತು ಅನ್ನೋ ಒಂದು ಕುರುಹು ಈ ಒಂದು ಬಂಡೆಯ ಮೇಲ್ಗಡೆ ಇರುವಂಥ ಪಾದುಕೆ ಇವೆಲ್ಲ ನೋಡಿದ್ರೆ ಈ ಭಾಗ ಆಗಿನ ಕಾಲದಲ್ಲಿ ಶ್ರೀ ಚಳ್ಳಕೆರಮ್ಮನ ದೇವಸ್ಥಾನ ಅಂತಲೇ ಪ್ರಸಿದ್ಧಿಯಾದಂಥ ಒಂದು ಗುಹಾಂತರ ದೇವಾಲಯ. ಬಂಡೆ ಕೆಳಭಾಗದಲ್ಲಿ, ಬಂಡೆಯ ಮೇಲ್ಭಾಗದಲ್ಲಿ ಪಾದುಕೆ ದೇವಸ್ಥಾನ ಇತ್ತು ಅನ್ನೋ ಒಂದು ಕುರುಹುಗಳನ್ನು ಆಧರಿಸಿ ಇದು ಚಳ್ಳಕೆರಮ್ಮನ ದೇವಸ್ಥಾನ ಅಂತಲೇ ಇತಿಹಾಸಕಾರರು ಅಭಿಪ್ರಾಯಪಟ್ಟಿರುವಂಥದ್ದು. ಹೆಬ್ಬಂಡೆಯ ಕೆಳಭಾಗದಲ್ಲಿ, ಹುಟ್ಟುಬಂಡೆಯ ಮೇಲ್ಭಾಗದಲ್ಲಿ ಶ್ರೀ ಚಳ್ಳಕೆರಮ್ಮನ ಪಾದುಕೆಗಳನ್ನ ನಾವು ನೋಡ್ಬೋದು. ನೋಡಿ, ಈ ಭಾಗದಲ್ಲಿ ಚಳ್ಳಕೆರಮ್ಮನ ದೇವಸ್ಥಾನದ ಭಾಗದಲ್ಲಿ ಈರಪ್ಪ, ಭದ್ರಾವತಿ, ತಾರೀಕು 31/5/93, ಬಿ ನಾಗರಾಜ, ಭೀಮೇಶಪ್ಪ, ಈ ಥರದ್ದೆಲ್ಲ ಭದ್ರಾವತಿ ಇವರು ಸಹ 1993ರಲ್ಲಿ ಈ ಭಾಗಕ್ಕೆ ವಿಸಿಟ್ ಮಾಡಿರೋದನ್ನ ನೋಡ್ಬೋದು. ಅವರು ವಿಸಿಟ್ ಮಾಡಿದ್ದ ಒಂದು ಡೇಟ್ ಸಹ, ಅವ್ರ ಹೆಸರನ್ನು ಸಹ, ಊರಿನ ಹೆಸರು ಸಹ ಬರೆದೋಗಿದ್ದಾರೆ. ಇದೆಲ್ಲ ಚಿತ್ರದುರ್ಗದ ಕಲ್ಲಿನ ಕೋಟೆಯ ಒಳಭಾಗದಲ್ಲಿರುವಂಥ ಚಳ್ಳಕೆರಮ್ಮನ ದೇವಸ್ಥಾನದ ಒಳಭಾಗದಲ್ಲಿ, ಗೋಡೆಯ ಮೇಲ್ಭಾಗದಲ್ಲಿ ಇರುವಂಥ ಹೆಸರುಗಳು. 1993 ಅಂದರೆ 31/5/1993ರಲ್ಲಿ ಈ ಭಾಗಕ್ಕೆ ಅವರು ವಿಸಿಟ್ ಮಾಡಿದ್ದಾರೆ ಅನ್ನೋದಕ್ಕೆ ಅವರು ಗೋಡೆಯ ಮೇಲ್ಭಾಗದಲ್ಲಿ ಅವರ ಅಡ್ರೆಸ್ಸು, ಅವರ ಹೆಸರನ್ನು ಬರೆದೋಗಿರೋದನ್ನ ನೋಡ್ಬೋದು. ಚಳ್ಳಕೆರಮ್ಮನ ದೇವಸ್ಥಾನದ ಒಳಭಾಗದಲ್ಲಿ ಸಿಗುವಂಥ ಇವರ ಅಡ್ರೆಸ್ಸು.